ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಎಚ್.ಡಿ. ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ವಾದ ಪ್ರತಿವಾದಗಳು ಈಗ ಮುಂದುವರೆದಿದೆ. ಸತೀಶ್ ಬಾಬು ಹೇಳಿಕೆ ಎಫ್ಐಆರ್ ಅಂಶದಲ್ಲಿ ವ್ಯತ್ಯಾಸ ಇದೆ. ಕೋರ್ಟ್ನಲ್ಲಿ ರೇವಣ್ಣ ಪರ ವಕೀಲ ಮೂರ್ತಿ ನಾಯ್ಕ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನಿನ್ನೆ ಎಫ್ಐಆರ್ ಮಾಡ್ತಾರೆ, ಇವತ್ತು ವಿಚಾರಣೆಗೆ ಬನ್ನಿ ಅಂತಾರೆ. ಹೆಂಗ್ ಸಾಧ್ಯ? SIT ಉದ್ದೇಶ ಏನು ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಇವತ್ತು ಶನಿವಾರ ಬೇರೆ, ವಿಚಾರಣೆಗೆ ಕರೆಸಿ ಬಲವಂತದ ಕ್ರಮ ಮಾಡಿದ್ರೆ ಅನ್ನೋದೇ ಆತಂಕ. ನಾಳೆ ಭಾನುವಾರ ಕೋರ್ಟ್ ಕೂಡ ಇರಲ್ಲ. ದೂರುದಾರನ ಹೇಳಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿ ತಡರಾತ್ರಿ ತರಾತುರಿಯಲ್ಲಿ FIR ಅನ್ನು ದಾಖಲಿಸಿದ್ದಾರೆ SIT ಅವರು. ಜಾಮೀನು ರಹಿತ ಸೆಕ್ಷನ್ ಹಾಕಿ FIR ದಾಖಲು ಮಾಡಿದ್ದಾರೆ. ಅಲ್ಲದೆ ತಕ್ಷಣ ಮತ್ತೆ 41A ಆ್ಯಡ್ ಮಾಡಿದ್ದಾರೆ. ಓಕೆ, ಹಲವಾರು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನಿನ್ನೆ ನಾನ್ ಬೇಲಬಲ್ ಸೆಕ್ಷನ್ ಹಾಕಿಲ್ಲ ಅಂತಂದ್ರು, ಆದರೆ ರಾತ್ರಿ ಇನ್ನೊಂದು ನಾನ್ ಬೇಲಬಲ್ ಸೆಕ್ಷನ್ನಲ್ಲಿ FIR ಹಾಕಿದ್ದಾರೆ. ಇದು ಮೂರ್ತಿ ನಾಯ್ಕ್ ಅವರ ವಾದ. ಇವತ್ತು ಶನಿವಾರ ಅಂತ ನೋಡಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬನ್ನಿ ಅಂತ. ರೇವಣ್ಣ ಪರ ವಕೀಲ ಮೂರ್ತಿ ನಾಯ್ಕ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನಿನ್ನೆ ನಾನ್ ಬೇಲಬಲ್ ಸೆಕ್ಷನ್ ಹಾಕಿಲ್ಲ ಅಂತಾರೆ, ಇವತ್ತು ಹಾಕಿದ್ದಾರೆ. ಜೊತೆಗೆ ಸತೀಶ್ ಬಾಬು ಹೇಳಿಕೆ FIR ಅಂಶದಲ್ಲಿ ವ್ಯತ್ಯಾಸ ಇದೆ, ಹಾಗಾಗಿ ಇದಕ್ಕೆ ನೀವು ಜಾಮೀನನ್ನು ಕೊಡಲೇಬೇಕು. ನಿನ್ನೆ FIR ಮಾಡ್ತಾರೆ, ಇವತ್ತು ವಿಚಾರಣೆಗೆ ಬನ್ನಿ ಅಂತಾರೆ. ಒಂದೇ ದಿವಸದಲ್ಲಿ SIT ಉದ್ದೇಶ ಏನು ಅಂತ ಇದರಿಂದ ಗೊತ್ತಾಗ್ತಾ ಇದೆ. ರೇವಣ್ಣ ಅವ್ರನ್ನ ಬಂಧಿಸಬೇಕು ಅನ್ನೋದೇ ಅವ್ರ ಉದ್ದೇಶ. ಇವತ್ತು ಶನಿವಾರ ಬೇರೆ, ವಿಚಾರಣೆಗೆ ಕರೆಸಿ ಬಲವಂತದ ಕ್ರಮ ಮಾಡಿದ್ರೆ ಅನ್ನೋದೇ ಆತಂಕ. ದೂರುದಾರನ ಹೇಳಿಕೆ ಬಿಟ್ಟರೆ ಬೇರೆ ಏನೂ ಸಾಕ್ಷ್ಯಗಳಿಲ್ಲ ನಿಮ್ಮ ಹತ್ರ. ಹಾಗಾಗಿ ಇದಕ್ಕೆ ನೀವು ಬೇಲ್ ಕೊಡಬಹುದು. ಬೇರೆ ಯಾವ ಸಾಕ್ಷಿಗಳು FIR ಅವ್ರು ಕಲೆಕ್ಟ್ ಮಾಡೇ ಇಲ್ಲ. FIR ಮಾಡಿದ ತಕ್ಷಣ SIT ಅವ್ರು ಮಾಡಿರೋ ಒಂದೇ ಕೆಲಸ, ನೋಟಿಸ್ ಕೊಟ್ಬಿಟ್ಟು ವಿಚಾರಣೆಗೆ ಬನ್ನಿ ಅಂದಿದ್ದಾರೆ. ಯಾವ ಸಾಕ್ಷಿಗಳನ್ನು ಇವರು ಪತ್ತೆ ಮಾಡಿಲ್ಲ. ನಿನ್ನೆ ನಾನ್ ಬೇಲಬಲ್ ಸೆಕ್ಷನ್ ಹಾಕಿಲ್ಲ ಅಂತ ಹೇಳಿದರು, ಇದು ಹೊಳೆನರಸೀಪುರದ ಕೇಸು. ಆದರೆ ರಾತ್ರಿ ಇನ್ನೊಂದು ನಾನ್ ಬೇಲಬಲ್ ಸೆಕ್ಷನ್ನಲ್ಲಿ FIR ಹಾಕಿದ್ದಾರೆ. ಇವತ್ತು ಶನಿವಾರ ಅಂತ ನೋಡಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬನ್ನಿ ಅಂತ. ಇವೆಲ್ಲವೂ ಕೂಡ ವ್ಯವಸ್ಥಿತ ಷಡ್ಯಂತ್ರ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮೂರ್ತಿ ನಾಯ್ಕ್ ಅವರು, ರೇವಣ್ಣ ಅವರ ಪರ ವಕೀಲರು ಮಾಡ್ತಾ ಇದ್ದಾರೆ. ಇದಕ್ಕೆ SPP ಅವರ ರಿಯಾಕ್ಷನ್, ಪ್ರತಿವಾದ ಏನಿರುತ್ತೆ ಅಂತಕ್ಕಂಥದ್ದು ನೋಡಬೇಕು. SIT ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ SPP ಏನು ಉತ್ತರ ಕೊಡ್ತಾರೆ? ಯಾವುದಾದ್ರೂ ಒಂದು ದೂರು ದಾಖಲಾದರೆ ನೀವು ಒಂದಷ್ಟು ಕ್ರಮಗಳನ್ನು ತಗೋಬೇಕು, ಸಾಕ್ಷಿಗಳನ್ನು ಕಲೆ ಹಾಕಬೇಕು, ಆಮೇಲೆ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ವಿಚಾರಣೆ ಕರಿಬೇಕು. ರಾತ್ರಿ FIR ಮಾಡಿಬಿಟ್ಟು ಬೆಳಿಗ್ಗೆ ನೋಟಿಸ್ ಕೊಟ್ಬಿಟ್ರೆ ಹೆಂಗೆ? ಅದು ಅಲ್ಲದೆ ಇವತ್ತು ಶನಿವಾರ ಬೇರೆ, ನಾಳೆ ಕೋರ್ಟ್ ಇರಲ್ಲ. ಅಕಸ್ಮಾತ್ ಬಲವಂತದ ಕ್ರಮ ತಗೊಂಡ್ರೆ, ಬಲವಂತದ ಕ್ರಮ ಅಂದ್ರೆ ಏನು? ಅರೆಸ್ಟ್ ಮಾಡಿಬಿಟ್ರೆ ಅಂತ. ಅರೆಸ್ಟ್ ಮಾಡಿಬಿಟ್ರೆ ಏನು ಮಾಡಬೇಕು? ಎಲ್ಲಿ ಹೋಗ್ಬೇಕು ನಾವು? ನಿನ್ನೆ ನಾನ್ ಬೇಲಬಲ್ ಸೆಕ್ಷನ್ ಹಾಕಿಲ್ಲ ಅಂದರು, ರಾತ್ರಿ ಇನ್ನೊಂದು ನಾನ್ ಬೇಲಬಲ್ ಸೆಕ್ಷನನ್ನು FIRನಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಇದು ಕೂಡ ಒಂದು ಕುತಂತ್ರ. ಮೊದಲನೇ ಕೇಸ್ನಲ್ಲಿ, ಹೊಳೆನರಸೀಪುರದ ಕೇಸ್ ಆಗಿತ್ತಲ್ಲ ಅದರಲ್ಲಿ, ಅದಕ್ಕೋಸ್ಕರನೇ ನಿನ್ನೆ ಅವರು ನಿರೀಕ್ಷಣಾ ಜಾಮೀನು ಅರ್ಜಿ ವಾಪಸ್ ಪಡ್ಕೊಂಡ್ಬಿಟ್ಟಿದ್ರು ಲಾಯರ್. ಬಟ್ ಈ ಕಿಡ್ನ್ಯಾಪ್ ಪ್ರಕರಣ ಬಂತಲ್ಲ, ಇದರಲ್ಲಿ ಇನ್ನೊಂದು ಸರ್ತಿ ಹೋಗಿದ್ದಾರೆ. ಮೂರ್ತಿ ನಾಯ್ಕ್ ಅವರು, ರೇವಣ್ಣ ಅವರ ಪರ ವಕೀಲರು ವಾದ ಮಂಡನೆಯನ್ನು ಮುಂದುವರಿಸಿದ್ದಾರೆ. ಎಲ್ಲ ಅಂಶಗಳನ್ನು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. SIT ಅವರು ಬೇಕು ಅಂತ ಇದನ್ನು ವಿಜೃಂಭಿಸ್ತಾ ಇದ್ದಾರೆ ಪ್ರಕರಣವನ್ನು. ಏನೇನು ಲೂಪ್ ಹೋಲ್ಸ್ ಇದೆ ಈ ಪ್ರಕರಣದಲ್ಲಿ ಅಂತಕ್ಕಂಥದ್ದನ್ನು ಎಳೆಯಾಗಿ ಈಗ ರೇವಣ್ಣ ಪರ ವಕೀಲರು ಕೋರ್ಟ್ನಲ್ಲಿ ಬಿಚ್ಚಿಡ್ತಾ ಇದ್ದಾರೆ. SIT ಅವರ ಉದ್ದೇಶ ಏನು? ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡೋದು, ಇನ್ನೇನೂ ಇಲ್ಲ. ಒಂದು ಸಾರ್ತಿ ವಿಚಾರಣೆಗೆ ಅಂತ ಬಂದುಬಿಟ್ರೆ ಅರೆಸ್ಟ್ ಮಾಡೇ ಮಾಡ್ತಾರೆ. ಇವತ್ತು ಶನಿವಾರ ಬೇರೆ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಬಲವಂತದ ಕ್ರಮ ತಗೊಂಡ್ರೆ ನಾವೇನು ಮಾಡಬೇಕು? ನನ್ನ ಕಕ್ಷಿದಾರರು ಎಲ್ಲಿ ಹೋಗಬೇಕು? ಹಾಗಾಗಿ ತಡರಾತ್ರಿ ತರಾತುರಿಯಲ್ಲಿ FIR ದಾಖಲು ಮಾಡಿದ್ದಾರೆ. ಜಾಮೀನು ರಹಿತ ಸೆಕ್ಷನ್ ಹಾಕಿ FIR ದಾಖಲು ಮಾಡಿದ್ದಾರೆ. ಅಲ್ಲದೆ ತಕ್ಷಣ ಮತ್ತೆ 41A ಅಡಿಯಲ್ಲಿ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ಗೃಹ ಸಚಿವರು ಹೇಳ್ತಾ ಇದ್ರು 41A ಬಗ್ಗೆ. ಎರಡು ಗಂಟೆಗಳಿಂದ ಸತತವಾಗಿ SIT ಅಧಿಕಾರಿಗಳು ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸ, ಅಂದರೆ ರೇವಣ್ಣ ಅವರ ನಿವಾಸ. 2 ಗಂಟೆಗಳಿಂದ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಸಂತ್ರಸ್ತೆಯರನ್ನು ಕರೆತಂದು ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಅಡುಗೆ ಮನೆ, ಬೆಡ್ರೂಮ್, ಸ್ಟೋರ್ ರೂಮ್, ಹಾಲ್ ಎಲ್ಲ ಕಡೆ ಮಹಜರಾಗ್ತಾ ಇದೆ.
ಏನಾದರೂ ಸಾಕ್ಷ್ಯಗಳು ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಇನ್ನೇನು ಈಗ ಮುಗಿಬೋದು, ಆಗ ಮುಗಿದ್ಬೋದು ಅಂತ ಇದ್ರು. 2 ಅವರ್ ಆಗೋಯ್ತು ಹೆಚ್ಚು ಕಡಿಮೆ. ರೇವಣ್ಣ ಅವರ ಹೊಳೆ ನರಸೀಪುರದ ಮನೆ ಅಲ್ಲಿ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಅವರು ಹಾಸನಕ್ಕೆ ಹೋಗಬೇಕು. ಅಲ್ಲಿ MP ಗೆಸ್ಟ್ ಹೌಸ್ ಇದೆಯಲ್ಲ, ಅಲ್ಲೂ ಸ್ಥಳ ಮಹಜರು ಮಾಡಬೇಕು. ಅದೆಲ್ಲ ಒಂದು ತನಿಖೆಯ ಒಂದು ಭಾಗ. ಆ ಭಾಗವಾಗಿ ಅವರು ಅದನ್ನು ಮಾಡ್ತಾ ಇದ್ದಾರೆ.